ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯು ಎ ಎನ್ ನಂಬರನ್ನು ಹೇಗೆ ಆ್ಯಕ್ಟಿವೇಟ್ ಮಾಡೋದಂತ ನೋಡೋಣ. ಫಸ್ಟಿಗೆ ನಾವು ಕ್ರೋಮಿಗೆ ಹೋಗಬೇಕು. ಕ್ರೋಮಲ್ಲಿ ನಾವು PF ಮೆಂಬರ್ ಲಾಗಿನ್ ಅಂತೇಳಿ ಸರ್ಚ್ ಮಾಡಬೇಕು. ಆವಾಗ ಈ ಥರೊಂದು ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ, ಇದು ಲಾಗಿನ್ ಆಗುವ ಪೇಜ್. ಇಲ್ಲಿ ಕೆಳಗೆ ಬನ್ನಿ. ಕೆಳಗೆ ಬರುವಾಗ ಇಲ್ಲೊಂದು ಆ್ಯಕ್ಟಿವೇಟ್ ಯು ಎ ಎನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಾವು ಫಸ್ಟಿಗೆ ಯು ಎ ಎನ್ ನಂಬರ್ ಎಂಟರ್ ಮಾಡಬೇಕು. ಎರಡು ಆಪ್ಷನ್ ಇದೆ, ಒಂದು ಯು ಎ ಎನ್ ನಂಬರ್ ಅಥವಾ ಮೆಂಬರ್ ಐ ಡಿ. ಯಾವುದಾದ್ರೂ ಒಂದಿದ್ದರೆ ಅದರ ಹತ್ರ ನಾವು ಆ್ಯಕ್ಟಿವೇಟ್ ಮಾಡ್ಬೋದು ಯು ಎ ಎನ್ನನ್ನು. ನಾನಿಲ್ಲಿ ಯು ಎ ಎನ್ ನಂಬರ್ ಹಾಕ್ತಾನೆ. ಯು ಎ ಎನ್ ನಂಬರ್ ಹಾಕಿದ ಮೇಲೆ ಕೆಳಗಡೆ ನಮ್ಮ ಆಧಾರ್ ನಂಬರನ್ನು ಟೈಪ್ ಮಾಡಬೇಕು. ಆಧಾರ್ ನಂಬರ್ ಹಾಕಿದ ಮೇಲೆ ನೇಮ್ ಇದೆ ಅಲ್ಲ, ಅಲ್ಲಿ ನೇಮ್ ಹಾಕಬೇಕು. ಫುಲ್ ನೇಮ್ ಹಾಕಬೇಕು. ಸ್ಪೇಸ್ ಎಲ್ಲ ಕರೆಕ್ಟ್ ನೋಡ್ಕೊಳ್ಬೇಕು. ಅದಾದಮೇಲೆ ನಮ್ಮ ಡೇಟ್ ಆಫ್ ಬರ್ತನ್ನು ಹಾಕಬೇಕು. ನೆಕ್ಸ್ಟ್ ಮೊಬೈಲ್ ನಂಬರನ್ನು ಹಾಕಬೇಕು. ಮೊಬೈಲ್ ನಂಬರ್ ಅಂದರೆ ಆಧಾರ್ ಲಿಂಕ್ ಆದ ಮೊಬೈಲ್ ನಂಬರ್, ಅದನ್ನೇ ಹಾಕಬೇಕಾಗ್ತದೆ. ಯು ಎ ಎನ್ ಗೊತ್ತಿಲ್ಲದೆ ಮೆಂಬರ್ ಐ ಡಿ ಗೊತ್ತಿದ್ದರೆ ಅಲ್ಲಿ ನಾವು ಮೆಂಬರ್ ಐ ಡಿಯನ್ನು ಸೆಲೆಕ್ಟ್ ಮಾಡಿ ಮೆಂಬರ್ ಐ ಡಿ ಹಾಕಬೇಕು. ನೆಕ್ಸ್ಟು ಮೊಬೈಲ್ ನಂಬರ್ ಹಾಕಿದ ಮೇಲೆ ಕೆಳಗಡೆ ಕ್ಯಾಪ್ಚಾ ಎಂಟ್ರಿ ಮಾಡಬೇಕು. ಆಮೇಲೆ ಅಲ್ಲಿರುವ ಚೆಕ್ ಬಾಕ್ಸನ್ನು ಟಿಕ್ ಮಾಡಬೇಕು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ನಾವು ಒಪ್ಪಿಕೊಂಡಿದ್ದೇವೆ ಅಂತೇಳಿ. ಆಮೇಲೆ ಗೆಟ್ ಅಥರೈಸೇಷನ್ ಪಿನ್ ಅಂತಿದೆ ಅಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ನಮ್ಮ ಮೊಬೈಲ್ ನಂಬರಿಗೊಂದು OTP ಬರ್ತದೆ. ಇಲ್ಲಿ ನಮ್ಮದು ಯು ಎ ಎನ್, ಆಧಾರ್ ನಂಬರು, ನೇಮು, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್ ಎಲ್ಲ ತೋರಿಸ್ತದೆ. ನೆಕ್ಸ್ಟಲ್ಲಿ ಎಂಟರ್ OTP ಇದಲ್ಲ, ಅಲ್ಲಿ OTP ಎಂಟರ್ ಮಾಡಬೇಕು. ನಮಗೆ ಮೆಸೇಜ್ ಬರುವಾಗ ಒಂದು 4 ಡಿಜಿಟ್ ಪಿನ್ ಬರ್ತದೆ, ಅದನ್ನೆಲ್ಲ ಹಾಕೋದು. OTP 6 ಡಿಜಿಟ್ ಇರ್ತದೆ ಅದೇ ಮೆಸೇಜಲ್ಲಿ, ಅದನ್ನು ಎಂಟರ್ ಮಾಡಬೇಕು. ಆಮೇಲೆ ವ್ಯಾಲಿಡೇಟ್ OTP ಆ್ಯಂಡ್ ಆ್ಯಕ್ಟಿವೇಟ್ ಯು ಎ ಎನ್ ಇದಲ್ಲ, ಅದರ ಮೇಲೆ ಕ್ಲಿಕ್ ಕೊಡಬೇಕು. ಇವಾಗ ಯುವರ್ ಯು ಎ ಎನ್ ಹ್ಯಾಸ್ ಬಿನ್ ಆ್ಯಕ್ಟಿವೇಟೆಡ್ ಸಕ್ಸಸ್ಫುಲ್ಲಿ ಅಂತ ಬಂತು ನೋಡಿ. ನಾವು ಯು ಎ ಎನ್ ಆ್ಯಕ್ಟಿವೇಟ್ ಆದ ಮೇಲೆ ನಮ್ಮ ಮೊಬೈಲ್ ನಂಬರಿಗೊಂದು ಯೂಸರ್ ನೇಮ್ ಯು ಎ ಎನ್ ಆಗಿರ್ತದೆ, ಪಾಸ್ವರ್ಡ್ ಬರ್ತದೆ. ಸೊ ನಾವು ಯು ಎ ಎನ್ ಆ್ಯಕ್ಟಿವೇಷನ್ ಆದ ಮೇಲೆ ಆ ಪಾಸ್ವರ್ಡನ್ನು ಫಸ್ಟಿಗೆ ಚೇಂಜ್ ಮಾಡಿಕೊಳ್ಬೇಕು. ಯು ಎ ಎನ್ನಿನ ಪಾಸ್ವರ್ಡನ್ನು ಹೇಗೆ ಚೇಂಜ್ ಮಾಡೋದು ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ಇನ್ನು ಇದೇ ಥರದ ವೀಡಿಯೋಗಳನ್ನು ನೋಡಬೇಕಂತೇಳಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.